ಇದೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ ಬಂದು ಇಲ್ಲಿ ಭಾಗಿನಾಯಿಸ್ಕೊಂಡು ಹೋಗಿ? ಬಹಳ ಸಂತೋಷ. ತಾಯಿ ಮನೆಗೆ ಬಂದಾಗ ಅನ್ನಿಸ್ತು ನನಗೆ, ಅಷ್ಟು ಪ್ರೀತಿ ವಿಶ್ವಾಸ ಮತ್ತು ಅಷ್ಟು ನಮಗೆ ಮನೆ ಎಲ್ಲ ಮನೆಯವ್ರ ಥರ ಅನಿಸಿ ತುಂಬ ಸಂತೋಷ ಅನ್ನಿಸ್ತು. ಈಗಿನ ಯುವ ಪೀಳಿಗೆಗೆ ಏನು ಹೇಳ್ತೀರಾ? ಅಂದರೆ ಹೋಗ್ತಾ ನೋಡಿ ಕಲೀರಿ ಅಂತೇನೆ. ಏನಂದರೆ ಒಂದೊಂದೇ ಮನೇಲಿ ಕೂತ್ಕೊಂಡು ಒಬ್ಬರೇ ಮಾಡ್ಕೋಬೇಡಿ, ಎಲ್ಲರೂ ಸೇರಿ ಒಂದು ಮನೆಯಲ್ಲಿ ಒಂದು ಪೂಜೆ ಮಾಡಿ ಸಂತೋಷ ಪಡ್ರಿ. ದಿನ ತೊಂದರೆಗಳು ಡಿಫಿಕಲ್ಟೀಸ್ ಇರೋದೇ, ಅದನ್ನು ಮರೆತು ಗೌರಿಯನ್ನು ಒಂದು ಶಕ್ತಿಯ ಪ್ರತೀಕ ಅಂತ ತಿಳ್ಕೊಂಡು, ತಾಯಿಯ ಪ್ರತೀಕ ಅಂತ ತಿಳ್ಕೊಂಡು ಪೂಜೆ ಮಾಡಿ ಅದನ್ನು ನೀವು ಮಾಡೋದ್ರಿಂದ ನಿಮ್ಮ ಮಕ್ಕಳು ಅದನ್ನು ಕಲಿತಾರೆ. ನಮ್ಮ ಕಲ್ಚರು ಪಾರಂಪರಿಕವಾಗಿ ಬರುತ್ತೆ ಅಂತ ಹೇಳ್ತೀನಿ. ಹಾಗೆ ಇವಾಗ ಈ ವರ್ಕಿಂಗ್ ವುಮೆನ್ಸ್ಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಮ್ಯಾಮ್? ಅದಕ್ಕೆ ಆದರೆ ಇವತ್ತು ರಜೆ ಇರುತ್ತಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವರ್ಷದಲ್ಲಿ ಒಂದು 2-3-7-8 ಹಬ್ಬ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಎಲ್ಲ ಕಷ್ಟ ಇರುತ್ತೆ, ನಾನು ವರ್ಕಿಂಗ್ ವುಮನ್ನೇ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ಈ ಹಬ್ಬದ ವಿಶೇಷತೆ ಹೇಳಿ. ಈ ವಿಶೇಷ ಅಂದರೆ ಮುಂಚೆ ಗೌರಿ ಬರ್ತಾಳೆ, ಆಮೇಲೆ ಗಣಪ ಬರ್ತಾನೆ, ಮುಂಚೆ ತಾಯಿ ಆಮೇಲೆ ಮಗು. ಅದಕ್ಕೆ ತಾಯಿ ಚೆನ್ನಾಗಿರಬೇಕು, ತಾಯಿ ಸದೃಢವಾಗಿರಬೇಕು, ತಾಯಿ ಮಹತ್ವವಾದ ನಮ್ಮ ಜೀವನದಲ್ಲಿ ಅಂತ ಅದು ಹೇಳ್ತದೆ ಈ ಹಬ್ಬ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.